ಜೈ ಜೈ ಚಿರಂಜೀವ, ಜೈ ಚಿರಂಜೀವ, ಜೈ ಜೈ ಚಿರಂಜೀವ. ಸ್ಟಾರ್ ಸ್ಟಾರ್ ಮೆಗಾ ಸ್ಟಾರ್, ಸ್ಟಾರ್ ಮೆಗಾ ಸ್ಟಾರ್, ಸ್ಟಾರ್ ಮೆಗಾ ಸ್ಟಾರ್, ಸ್ಟಾರ್. ಮೆಗಾ ಸ್ಟಾರ್. ಹ್ಯಾಪಿ ಬರ್ಡೇ ಟು ಯು ಮೆಗಾ ಸ್ಟಾರ್. ಜೈ ಚಿರಂಜೀವ. ಜೈ ಚಿರಂಜೀವ. ಬಡಗ ಬಡಗ ಜೈ ಚಿರಂಜೀವ, ಜೈ ಚಿರಂಜೀವ, ಜೈ ಚಿರಂಜೀವ. ಜೈ ಜೈ ಚಿರಂಜೀವ. ರೈಟ್. ಫಸ್ಟ್ పిల్లలు తినిపించానా ಓಕೆ. ಜೈ ಚಿರಂಜೀವ, ಜೈ ಚಿರಂಜೀವ. జై జై చిరంజీవ. ఎవర్ గ్రీన్ స్టార్, మెగా స్టార్, ఎవర్ గ్రీన్ స్టార్. మెగా స్టార్. నా చిరంజీవి తినిపెట్టంటే మీరు ಪದ್ಮಭೂಷಣ ಡಾಕ್ಟರ್ ಮೆಗಾಸ್ಟಾರ್ ಶ್ರೀ ಚಿರಂಜೀವಿ ಅಣ್ಣನವರ ಬರ್ತ್ಡೇ ಆಗಸ್ಟ್ 22. ಇವತ್ತು ಆಗಸ್ಟ್ 22 ಅಂದರೆ ನಮಗೆ ಆಲ್ ಇಂಡಿಯಾ ಎನರ್ಜಿ ಡೇ ಅಂತ ಕರಿತೀವಿ. ಯಾಕಂದರೆ ಭಾರತ ದೇಶದಲ್ಲಿ ಸುಮಾರು ಒಂದು 10 ಕೋಟಿಗಿಂತ ಅಧಿಕವಾದಂಥ ಅಭಿಮಾನಿಗಳ ಬಳಗ ಚಿರಂಜೀವಿ ಅವರಿಗೆ ಇದೆ. ಹಾಗಾಗಿ ನಾವು ಆಲ್ ಇಂಡಿಯಾ ಎನರ್ಜಿ ಡೇ ಅಂತ ಹೇಳ್ತೀವಿ. ಆಕಾಶದಲ್ಲಿ ಸೂರ್ಯನಿಗಿಂತ ಬೆಳಕು ಕೊಡೋದಕ್ಕೆ ಯಾರ ಕೈಯಲ್ಲೂ ಆಗಲ್ಲ, ಚಂದ್ರನ ಕೈಯಲ್ಲೂ ಆಗಲ್ಲ, ನಕ್ಷತ್ರಗಳ ಕೈಯಲ್ಲೂ ಆಗೋದಿಲ್ಲ. ಅದೇ ರೀತಿ ಆಲ್ ಇಂಡಿಯಾದಲ್ಲೇ ಮೆಗಾಸ್ಟಾರ್ ಚಿರಂಜೀವಿ ರೀತಿ ಡ್ಯಾನ್ಸ್ಗಳು ಮಾಡಿ ಚರಿತ್ರೆ ಸೃಷ್ಟಿ ಮಾಡೋಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಸತತ ಡ್ಯಾನ್ಸ್ ಮಾಸ್ಟರೇ ಮಾಡಿದ್ರು ಕೂಡ ಅದು ಅಷ್ಟು ಚೆನ್ನಾಗಿರಲ್ಲ. ಅದೇ ಡ್ಯಾನ್ಸು ಚಿರಂಜೀವಿ ಅವ್ರಿಗೆ ಹೇಳ್ಕೊಟ್ರೆ ಚಿರಂಜೀವಿ ಅವ್ರು ಮಾಡಿದ್ರೆ ಅದ್ರ ಮೈಲೇಜೇ ಬೇರೆ ಇರುತ್ತೆ. ಆ ಮೈಲೇಜ್ಗೋಸ್ಕರ ಅಭಿಮಾನಿಗಳು ಯಾವುದಾದ್ರೂ ಒಂದು ಚಿತ್ರ ಚಿರಂಜೀವಿ ಅವರು ಸ್ಟಾರ್ಟ್ ಮಾಡಿದ್ದಾರೆ ಶೂಟಿಂಗ್ ಅಂತಂದರೆ ಆ ಚಿತ್ರ ಯಾವಾಗ ಬಿಡುಗಡೆ ಆಗುತ್ತೆ ಅಂತೇಳಿ ಹಗಲು ರಾತ್ರಿ ನಿದ್ದೆ ಇಲ್ದಿರ ಕಾಯ್ತಾರೆ. ಅಷ್ಟೇ ಅಲ್ಲದೆ ರಿಲೀಸ್ ದಿವಸ ಹೋಗಿ ಫಸ್ಟ್ ಟಿಕೆಟ್ ತಗೋಬೇಕು ಅಂತೇಳಿ ಫಸ್ಟ್ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಸೀಮೆ ಎಣ್ಣೆ ಸುರ್ಕೊಂಡು ಆ ಬೆಂಕಿ ಇಟ್ಕೊಂಡಂಥ ಅಭಿಮಾನಿಗಳು ಕೂಡ ನಾವು ನೋಡಿದ್ದೀವಿ. ಇನ್ನು ಟಿಕೆಟ್ಗಳು ತಗೊಳ್ಳೋದಕ್ಕೆ ಕ್ಯೂವಲ್ಲಿ ಹೋಗ್ಬಿಟ್ಟು ಉಸಿರಾಡ್ದಿರ ಸತ್ತಾಗಿರೋ ಅಂಥ ಅಭಿಮಾನಿಗಳನ್ನೂ ನೋಡಿದ್ದೀವಿ. ಚಿರಂಜೀವಿ ಅವರ ಬ್ಯಾನರ್ಗಳನ್ನ ಕಟ್ಟೋದಕ್ಕೋಸ್ಕರ ಹತ್ಬಿಟ್ಟು ಮೇಲೆ ಕರೆಂಟ್ ಪೋಲ್ಗೆ ಸಿಕ್ಕಿ ಸತ್ತಾಗಿರೋಂಥ ಅಭಿಮಾನಿಗಳನ್ನ ನೋಡಿದ್ದೀವಿ. ಅದೆಲ್ಲ ಕೂಡ ಚಿರಂಜೀವಿ ಅವ್ರಿಗೋಸ್ಕರ ಇರೋ ಅಭಿಮಾನ ಪ್ರಾಣನೂ ಲೆಕ್ಕಿಸ್ದಿರ ಇರುವಂಥ ಅಭಿಮಾನಿಗಳು ಭಾಳ ಜನ ಇದ್ದಾರೆ. ಹಾಗಾಗಿ ಇವತ್ತು ಆಗಸ್ಟ್ 22 ಆಲ್ ಇಂಡಿಯಾ ಎನರ್ಜಿ ಡೇ ಅಂಥೇಳಿ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಪ್ರಪಂಚ ವ್ಯಾಪ್ತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ನಿಜ ಹೇಳಬೇಕು ಅಂತಂದರೆ ಅವರು ಭಾರತ ದೇಶದಲ್ಲಿ ಒಬ್ಬ ತಂದೆ ತಾಯಿಗೆ ಮಗನಾಗಿ ಹುಟ್ಟಿ ಅವ್ರ ಅಪ್ಪ ಅಮ್ಮ ಇಟ್ಟಿದ್ದ ಹೆಸರು ಕುಣಿಗಲ ಶಿವಶಂಕರ್ ವರಪ್ರಸಾದ್ ಅಂತ. ಆದರೆ ಚಿರಂಜೀವಿ ಅವರು ಸಂಪಾದನೆ ಮಾಡಿದ್ದ ಹೆಸರು ಚಿರಂಜೀವಿ ಅಂತ. ಚಿರಂಜೀವಿ ಅನ್ನೋ ಹೆಸರು ಸಂಪಾದನೆ ಮಾಡಿ ಆ ಹೆಸರಿಗೆ ಯಾವ ರೀತಿ ಶಕ್ತಿ ಕೊಟ್ಟಿದ್ದಾರೆ ಅಂತಂದರೆ ಈ ಭೂಮಂಡಲ ಇರೋವರೆಗೂ ಕೂಡ ಆ ಹೆಸರು ಅದೇ ರೀತಿ ಇರೋ ಥರ ಅಷ್ಟು ಶಕ್ತಿ ತುಂಬಿದ್ದಾರೆ, ಅಷ್ಟು ಚರಿತ್ರೆ ಸೃಷ್ಟಿ ಮಾಡಿದ್ದಾರೆ ಅಂತ. ಚಿರಂಜೀವಿರವರು ನಾವೇನು ಹೇಳ್ತೀವಿ ಅಂತಂದರೆ ಅಭಿಮಾನಿಗಳಾಗಿ ಚಿರಂಜೀವಿ ಅನ್ನೋ ಹೆಸರು ಮಾತ್ರ ಅಲ್ಲ ಈ ಭೂಮಂಡಲ ಇರೋವರೆಗೂ ಇರಬೇಕಾಗಿರೋದು. ಚಿರಂಜೀವಿ ಅವರು ಕೂಡ ಈ ಭೂಮಂಡಲ ಇರೋವರೆಗೂ ಕೂಡ ಅಷ್ಟು ಐಶ್ವರ್ಯ ಆರೋಗ್ಯ ಭಾಗ್ಯದಿಂದ ಸಂತೋಷವಾಗಿ ಇರಬೇಕು ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ದಿನ ಯಲಹಂಕ ಪ್ರಪಂಚ ಚಿರಂಜೀವಿ ಯುವಸೇನಾ ವತಿಯಿಂದ ಅವರ 71ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಎಲ್ಲರೂ ಕೂಡ ಒಂದು ಜೋರಾಗಿ ಜೈ ಚಿರಂಜೀವಿ.